ಆರೋಗ್ಯಕ್ಕಿಂತ ದೊಡ್ಡ ಭಾಗ್ಯ ಮತ್ತೊಂದಿಲ್ಲ. ಒತ್ತಡದಲ್ಲಿ ಕಾರ್ಯನಿರ್ವಹಿಸುವ ಪ್ರತಿಯೊಬ್ಬರೂ ತಮ್ಮ ಆರೋಗ್ಯದ ಬಗ್ಗೆ ಹೆಚ್ಚು ಗಮನ ಹರಿಸಬೇಕು ಎಂದು ಡಾಕ್ಟರ್ ನಾರಾಯಣಸ್ವಾಮಿ ಅವರು ಅಭಿಪ್ರಾಯಪಟ್ಟರು. ಬೇಲೂರು ತಾಲೂಕಿನ ಬಿಕ್ಕೋಡು ಪಟ್ಟಣದ ಮುಖ್ಯ ರಸ್ತೆಯಲ್ಲಿರುವ ಆಟೋ ನಿಲ್ದಾಣದಲ್ಲಿ ಡಾಕ್ಟರ್ ನಾರಾಯಣಸ್ವಾಮಿಯವರ ಹುಟ್ಟುಹಬ್ಬದ ಅಂಗವಾಗಿ ಆಟೋ ಚಾಲಕರು ಮತ್ತು ಮಾಲೀಕರಿಗೆ ಹಾಗೂ ಸಾರ್ವಜನಿಕರಿಗಾಗಿ ಆಯೋಜನೆ ಮಾಡಿದ್ದ ಉಚಿತ ಆರೋಗ್ಯ ತಪಾಸಣೆ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು, ಆಟೋ ಚಾಲಕರು ಗ್ರಾಮೀಣ ಜನತೆ ತಮ್ಮ ಹಾಗೂ ಕುಟುಂಬ ಸದಸ್ಯರ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸಬೇಕು. ಆರೋಗ್ಯ ಸಮಸ್ಯೆ ಎದುರಾದರೆ ನಿರ್ಲಕ್ಷ್ಯ ತೋರದೆ ತಕ್ಷಣವೇ ಚಿಕಿತ್ಸೆ ಪಡೆಯಬೇಕು. ಆಟೋ ಚಾಲಕರು ತಮ್ಮ ಒತ್ತಡದ ಕೆಲಸದಿಂದ ಸರಿಯಾದ ನಿದ್ರೆ ಮಾಡಲು ಸಾಧ್ಯವಿಲ್ಲ. ಸರಿಯಾದ ಸಮಯಕ್ಕೆ ಆಹಾರ ಸೇವಿಸಲು ಸಾಧ್ಯವಾಗುವುದಿಲ್ಲ. ಇದರಿಂದ ಬಿಪಿ, ಶುಗರ್, ಹೃದಯ ಸಂಬಂಧಿ ಕಾಯಿಲೆಗಳು ಸೃಷ್ಟಿಯಾಗುತ್ತವೆ. ಆದ್ದರಿಂದ ಆಟೋ ಚಾಲಕರು ತಮ್ಮ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸುವ ನಿಟ್ಟಿನಲ್ಲಿ ಉತ್ತಮ ಆಹಾರ ಸೇವನೆ ಮತ್ತು ಆರೋಗ್ಯ ತಪಾಸಣೆ ಮಾಡಿಸುವುದು ಬಹುಮುಖ್ಯ ಎಂದು ತಿಳಿಸಿದ ಅವರು, ಆರೋಗ್ಯಕ್ಕಿಂತ ದೊಡ್ಡ ಭಾಗ್ಯ ಮತ್ತೊಂದಿಲ್ಲ. ಸಾರ್ವಜನಿಕರು ಸಕಾಲಕ್ಕೆ ಆರೋಗ್ಯ ತಪಾಸಣೆ ಮಾಡಿಸಿಕೊಂಡು ಆರೋಗ್ಯವಂತರಾಗಿರಬೇಕು ಎಂದರು. ಸಮಾಜದ ಕಟ್ಟಕಡೆಯ ವ್ಯಕ್ತಿಯ ಆರೋಗ್ಯ ರಕ್ಷಣೆ ಒತ್ತು ನೀಡಬೇಕು. ಈ ನಿಟ್ಟಿನಲ್ಲಿ ಆರೋಗ್ಯ ಶಿಬಿರ ಆಯೋಜನೆ ಮಾಡಲಾಗಿದೆ. ನಮಗೆ ಇಂದು ಹೆಚ್ಚಿನ ಬೆಂಬಲ ನೀಡಿದ್ದೀರಿ. ಜನತೆ ಆರೋಗ್ಯದ ಕಡೆಗೆ ಗಮನ ಹರಿಸಬೇಕು. ನಾವು ಸದಾ ನಿಮ್ಮ ಸೇವೆಗೆ ಬದ್ಧರಾಗಿರುತ್ತೇವೆ. ತಾವುಗಳು ಈ ಶಿಬಿರದ ಸದುಪಯೋಗ ಪಡೆದುಕೊಳ್ಳಬೇಕೆಂದು ಕರೆ ನೀಡಿದರು. ನಂತರ ಆಟೋ ಚಾಲಕ ಧರ್ಮೇಶ್ ಮಾತನಾಡಿ, ಸಾರ್ವಜನಿಕರು ಡಾಕ್ಟರ್ ನಾರಾಯಣಸ್ವಾಮಿ ಅವರ ಅನುಪಸ್ಥಿತಿಯಲ್ಲಿ ಆರೋಗ್ಯ ತಪಾಸಣೆ ಶಿಬಿರ ಆಯೋಜಿಸಿರುವುದು ಸಂತಸ ತಂದಿದೆ. ಬಿಕ್ಕೋಡು ಭಾಗದ ಬಡ ಕಾರ್ಮಿಕರಿಗೆ, ಆಟೋ ಚಾಲಕರಿಗೆ ಈ ಶಿಬಿರ ಸಾಕಷ್ಟು ಅನುಕೂಲವಾಗಿದೆ. ರೋಗಿಗಳ ಹಿತಾಸಕ್ತಿ ಕಾಪಾಡುತ್ತಾ ತನ್ನ ಬಂಧು ಬಾಂಧವರಂತೆ ರೋಗಿಗಳನ್ನು ವಿಚಾರಿಸಿಕೊಂಡು ಚಿಕಿತ್ಸೆ ನೀಡುವ ಡಾಕ್ಟರ್ ನಾರಾಯಣಸ್ವಾಮಿ ಅವರಿಗೆ ಇನ್ನಷ್ಟು ಸಮಾಜ ಸೇವೆ ಮಾಡುವ ಆ ಭಗವಂತ ಕರುಣಿಸಲಿ ಎಂದು ಆಶಿಸಿದರು. ಇದೇ ಸಂದರ್ಭದಲ್ಲಿ ಆಟೋ ಚಾಲಕರು ಮತ್ತು ಮಾಲೀಕರು ಹಾಗೂ ಸಾರ್ವಜನಿಕರು ಬಿಪಿ, ಶುಗರ್ ಇತರ ಕಾಯಿಲೆಗಳ ಆರೋಗ್ಯ ತಪಾಸಣೆ ಮಾಡಿಸಿಕೊಂಡರು. ಮಾಹಿತಿ ನೀಡಿ ಅವರಿಗೆ ಆಸ್ಪತ್ರೆಗೆ ಬರುವಂತೆ ತಿಳಿಸಲಾಯಿತು. ಜಾಸ್ತಿ ಆಗಿದೆ ಶುಗರ್, ಬಿಪಿ ಅಂತಂದ್ರೆ ನಮ್ಮ ದೇಶದ ಜೀನ್ಸ್ ಹಂಗಿದೆ. ಭಾರತೀಯರ ಜೀನ್ಸು ಶುಗರು, ಬಿಪಿ ಮತ್ತು ಹಾರ್ಟ್ ಅಟ್ಯಾಕ್ಸ್ಗೆ ನಂಬರ್ 1 ಸ್ಥಾನದಲ್ಲಿದೆ ಪ್ರಪಂಚದಲ್ಲಿ. ಈ ಥರ ಕ್ಯಾಂಪ್ಗಳು ಪ್ರತಿ ಹೋಬಳಿ ಮಟ್ಟಗಳಲ್ಲಿ, ಗ್ರಾಮ ಪಂಚಾಯಿತಿ ಮಟ್ಟಗಳಲ್ಲಿ ಮಾಡೋದ್ರಿಂದ ಎಷ್ಟೋ ಜನಕ್ಕೆ ಗೊತ್ತಿಲ್ಲದಿರೋಂಥ ಶುಗರ್ ಗೊತ್ತಾಗುತ್ತೆ, ಗೊತ್ತಿಲ್ಲದಿರೋ ಬಿ ಪಿ ಗೊತ್ತಾಗುತ್ತೆ. ಅವರು ಯಾವ ಸ್ಟೇಜಲ್ಲಿ ಬರ್ತಾರೆ ಅಂತಂದರೆ ಬಿ ಪಿ ಶುಗರ್ ಇರೋರು ಗೊತ್ತಿಲ್ಲದಿರನೇ ಟೆಸ್ಟ್ ಮಾಡಿಸ್ಕೊಳ್ದಿರ ಹಾರ್ಟ್ ಅಟ್ಯಾಕ್ ಆದಾಗ, ಸ್ಟ್ರೋಕ್ ಆದಾಗ ಬರೋ ಸಂದರ್ಭಗಳು ನಾನು ಎಷ್ಟೋ ಸಲ ನನ್ನ ಹಾಸ್ಪಿಟ್ಲಲ್ಲಿ ನೋಡಿದ್ದೀನಿ. ಆವಾಗ ಅವ್ರಿಗೆ ಹೇಳೋಂಥ ಸಂದರ್ಭದಲ್ಲಿ ಟೈಮ್ ಮೀರೋಗಿರುತ್ತೆ. ಕೆಲವು ಸ್ಟ್ರೋಕ್ ಆಗ್ತದೆ, ಕೆಲವರು ಹಾರ್ಟ್ ಅಟ್ಯಾಕ್ ಆಗ್ತದೆ, ಸಾವಿನ ದವಡೆ ಸೇರೋಂಥ ಸಂದರ್ಭಗಳು ಎಷ್ಟೋ ಇದೆ. ಕಾರ್ಯಕ್ರಮದಲ್ಲಿ ಆಟೋ ಚಾಲಕರ ಸಂಘದ ಅಧ್ಯಕ್ಷ ಬಸವರಾಜು, ಗೌರವ ಅಧ್ಯಕ್ಷ ಕಾಂತರಾಜು, ಖಜಾಂಚಿ ಉಪಾಧ್ಯಕ್ಷ ಅಕ್ರಮ್, ಕಾರ್ಯದರ್ಶಿ ಲೋಕೇಶ್, ಧರ್ಮರಾಜು, ತೇಜಸ್, ನಿಂಗರಾಜು, ಚನ್ನರಾಜು ಸೇರಿದಂತೆ ಇತರರು ಹಾಜರಿದ್ದರು. ಗಣೇಶ್, ಟಿವಿ 46 ನ್ಯೂಸ್ ಕನ್ನಡ, ಬೇಲೂರು. You are watching TV 46 News Kannada.